ಒಬ್ಬನ ಅಧ್ಯಕ್ಷನ್ ಮಾಡಬೇಕಾದ್ರೆ ಸದಸ್ಯರ ಬಲ ಇರ್ತದೆ. ಯಾವ್ದ ಗ್ರಾಮ ಪಂಚಾಯತಿನ ಹಿಡ್ಕೊಡ್ರಿ, ಈ CM ಕುರ್ಚಿನ ಹಿಡ್ಕೊಡ್ರಿ, ಪ್ರಧಾನಮಂತ್ರಿ ಕುರ್ಚಿನ ಹಿಡ್ಕೊಡ್ರಿ. ಅವ್ರು ಆ ಜಾಗದಾಗ ಕುಂದಿರ್ಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಸದಸ್ಯರ ಸಪೋರ್ಟ್ ಇರುತ್ತೆ. ಎಲ್ಲಿ ಮಠ ಸದಸ್ಯರ ಸಪೋರ್ಟ್ ಇರ್ತದ ಅಲ್ಲಿ ಮಠ ಅವ್ರು ಆ ಜಾಗದಾಗ ಕುಂದಿರ್ತಾರೆ. ಇಲ್ರಿ ಇವಾಗ ಕೆಲಸ ಸರಿ ಮಾಡ್ತಾ ಇಲ್ಲ, ನಮ್ ಸಪೋರ್ಟ್ ನಾವು ಹಿಂದ್ ತಗೋತೀವಿ ಅಂತ ಒಂದು 10 ಮಂದಿ ಹಿಂದ್ ತಗೊಂಡ್ರಂದ್ರ ಮುಗೀತು. ಇದೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಹೇಗೆ ಒಬ್ಬ ಭೌತಿಕವಾಗಿರ್ತಕ್ಕಂಥ ಹೊರಗೆ ನಾವೊಬ್ಬ ವ್ಯಕ್ತಿಯನ್ನ ಅಧ್ಯಕ್ಷನಾಗಿ ಮಾಡಿ ಕುಂದಿರಿಸಬೇಕಾದ್ರೆ ಆ ವ್ಯಕ್ತಿಗೆ ಸದಸ್ಯರಾಗಿರ್ತಕ್ಕಂಥವ್ರು ಸಪೋರ್ಟ್ ಕೊಟ್ಟಾಗ ಅವ ಒಳ್ಳೆ ಕೆಲಸಗಳನ್ನ ಮಾಡಿಲ್ಲ ಅಂದ್ರೆ ಆ ಸದಸ್ಯರು ಹೇಗೆ ಸಪೋರ್ಟ್ ಅನ್ನು ಹಿಂದೆ ತಗೋತಾರಲ್ಲ, ಹಂಗ ಒಳಗೆ ಕುಂತಿರ್ತಕ್ಕಂಥ ಜೀವ ಅನ್ನುವಂತ ಅಧ್ಯಕ್ಷಗೆ ಒಳಗಿರ್ತಕ್ಕಂಥ ಕಿಡ್ನಿ, ಲಿವರ್, ಹಾರ್ಟ್ ಏನದಾವಲ್ಲ ಇವೆಲ್ಲ ಅಂಗಗಳು ಸದಸ್ಯರಿದ್ದಂಗ. ನೀನು ಒಳ್ಳೆ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಕಿಡ್ನಿ ಹೇಳ್ತದ, ಇಷ್ಟು ದಿವಸ ನೀವು ನಾ ಸಪೋರ್ಟ್ ಕೊಟ್ಟಿನಿ, ನೀ ಒಳ್ಳೆ ಕೆಲಸನ ಮಾಡಲಿಲ್ಲ ಅಂದ್ರೆ ನನ್ನ ಸಪೋರ್ಟ್ ನಿನಗೆ ಎದಕ್ಬೇಕಂತ ಒಂದ್ ಏನಾದ್ರೂ ಹಿಂದೆ ತಗೊಂಡು ಬಿಡ್ತು ಅಂದ್ರೆ ನಮ್ಮ ಜೀವನ ಅಲ್ಲೇ ಕೊಲಾಪ್ಸ್ ಆಗಿ ಹೋಗ್ಬಿಡುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತ. ಕಿಡ್ನಿ ಸಪೋರ್ಟ್ ಕೊಟ್ಟಾಗ, ಲಿವರ್ ಸಪೋರ್ಟ್ ಕೊಟ್ಟಾಗ, ಕಣ್ಣು ಸಪೋರ್ಟ್ ಕೊಟ್ಟಾಗ, ಕಾಲು ಸಪೋರ್ಟ್ ಕೊಟ್ಟಾಗ, ಕೈ ಸಪೋರ್ಟ್ ಕೊಟ್ಟಾಗ, ಇವೆಲ್ಲ ಸಪೋರ್ಟ್ ಕೊಟ್ಟಾಗ ಜೀವ ಅನ್ನುವಂತ ಅಧ್ಯಕ್ಷ ಶಾಶ್ವತವಾಗಿ ಕುಂತಿರ್ತಾನೆ. ಇವೆಲ್ಲ ಸಪೋರ್ಟ್ ಕೊಟ್ಟಾಗಲೇ 4 ಮಂದಿ ಹೌದು ಅನ್ನುವಂತ ಕೆಲಸವನ್ನು ಮಾಡಿಬಿಟ್ಟೆ ಅಂದ್ರೆ ಇನ್ನೂ ಒಂದಿಷ್ಟು ದಿವಸ ಅವ್ನು ಸಪೋರ್ಟ್ ಕೊಡ್ಕೊಂತ ಹೋಗ್ತಾವ. ಮತ್ತೆ ಕೊಟ್ಟ ಅವಧಿ ಒಳಗೆ ಏನಾದ್ರೂ ಕೆಲಸ ಸರಿ ಮಾಡ್ಲಿಲ್ಲ ಅಂದ್ರೆ ಒಂದೊಂದು ಹಿಂತ ಕೊಡ್ತಾವ.